ದಾಂಡೇಲಿಯಲ್ಲಿ ಕೊಂಕಣಿ ಮಾನ್ಯತಾ ದಿನಾಚರಣೆಯ ಸಂಭ್ರಮಾಚರಣೆ. ಕೊಂಕಣಿ ಭಾಷೆಯನ್ನು ಭಾರತದ ಸಂವಿಧಾನದ 8ನೇ ಪರಿಚ್ಛೇದಕ್ಕೆ ಸೇರಿಸಿದ ದಿನದ ಸ್ಮರಣಾರ್ಥ ಇಂದು ಗುರುವಾರ ಕೊಂಕಣಿ ಮಾನ್ಯತಾ ದಿನಾಚರಣೆಯನ್ನು ದಾಂಡೇಲಿಯ ಸ್ಟೇಟ್ ಲಾಡ್ಜ್ ಸಭಾಭವನದಲ್ಲಿ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಕರ್ನಾಟಕ ರಾಜ್ಯ ಕೊಂಕಣಿ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾದ ಆರ್.ಪಿ. ನಾಯ್ಕ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಆರ್.ಪಿ. ನಾಯ್ಕ್ ಅವರು 1992ರ ಆಗಸ್ಟ್ 20ರಂದು ಕೊಂಕಣಿ ಭಾಷೆಗೆ ಸಂವಿಧಾನಿಕ ಮಾನ್ಯತೆ ದೊರೆತು 34 ವರ್ಷಗಳಾಗಿವೆ. ಇದು ಕೇವಲ ಒಂದು ಭಾಷೆಗೆ ಸಿಕ್ಕ ಗೌರವವಲ್ಲ, ಇಡೀ ಕೊಂಕಣಿ ಸಮುದಾಯದ ಹೋರಾಟದ ಗೆಲುವು. ನಮ್ಮ ತಾಯ್ನುಡಿಯನ್ನು ಉಳಿಸಿಕೊಳ್ಳಲು ಮುಂದಿನ ಪೀಳಿಗೆಗೆ ಕಲಿಸಲು ನಾವೆಲ್ಲರೂ ಶ್ರಮಿಸಬೇಕು. ಭಾಷೆ ಉಳಿದರೆ ಸಂಸ್ಕೃತಿ ಉಳಿಯುತ್ತದೆ. ಪ್ರತಿ ಮನೆಯಲ್ಲೂ ಕೊಂಕಣಿ ಮಾತನಾಡುವ ಅಭ್ಯಾಸ ಬೆಳೆಸೋಣ ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ದಾಂಡೇಲಿಯ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ಕಾರ್ಯದರ್ಶಿ ಸುರೇಶ್ ಕಾಮತ್, ಕೋಶಾಧ್ಯಕ್ಷರಾದ ಸಚಿನ್ ಕಾಮತ್, ಪ್ರಮುಖರಾದ ರವಿ ಶಾನ್ಬಾಗ್, ದೈವಜ್ಞ ಸಮಾಜದ ಸುರೇಶ್ ಕುರುಡೇಕರ್, ಮಿಲಿಂದ್ ಭಟ್ ಹಾಗೂ ಕೋಮರಪಂಥ ಸಮಾಜದ ದಿವಾಕರ್ ನಾಯ್ಕ್, ದಿನೇಶ್ ನಾಯ್ಕ್, ನಾಗೇಶ್ ನಾಯ್ಕ್, ಮನೋಜ್ ನಾಯ್ಕ್, ಸಂಜಯ್ ಮಾಲ್ಶೇಖರ್ ಅವರು ಭಾಗವಹಿಸಿದ್ದರು. ಕೊಂಕಣಿ ಸಾಹಿತ್ಯ, ಸಂಗೀತ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಮುಂದಿನ ತಲೆಮಾರಿಗೆ ತಲುಪಿಸುವ ಕುರಿತು ಎಲ್ಲ ಸಮಾಜದ ಮುಖಂಡರು ತಮ್ಮ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಕೊಂಕಣಿ ಗೀತೆ, ಕವನ ವಾಚನ ನಡೆಯಿತು. ಕೊನೆಯಲ್ಲಿ ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯಗೊಂಡಿತು.